ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವಂಥ ಸುಸ್ವಾಗತ. ಇಂದು ಸಾಯಂಕಾಲ ಅಂದರೆ 6 ಗಂಟೆಯಿಂದ 9 ಗಂಟೆ ನಡೀತಾ ಇರುವಂತಹ ರಾಜ್ಯ ಮಟ್ಟದ TT ಸ್ಕಾಲರ್ಶಿಪ್ ಟೆಸ್ಟನ್ನು ಹೇಗೆ ತೆಗೆದುಕೊಳ್ಳೋದು ಅನ್ನೋದನ್ನು ನೀವು ಈ ಒಂದು ವಿಡಿಯೋದಲ್ಲಿ ಕಾಣ್ತೀರಾ. ಸೊ ಮೊದಲಾಗಿ ನಿಮ್ಮ ಆ್ಯಪ್ ಈ ಥರ ಓಪನ್ ಆದಮೇಲೆ ಕೆಳಗಡೆ ಹೋಮ್ ಲೈಬ್ರರಿ ಸೆಕ್ಷನ್ ಅಂತಿದೆ ನೋಡಿರಿ, ಲೈಬ್ರರಿ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಸೊ ಲೈಬ್ರರಿ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಇಲ್ಲಿ ರಾಜ್ಯ ಮಟ್ಟದ ಉಚಿತ KRTT ವಿದ್ಯಾರ್ಥಿ ವೇತನ ಟೆಸ್ಟ್ ಅಂತ ಕಾಣಿಸುತ್ತೆ. ಇಲ್ಲಿ ಫಸ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇನ್ನು ನಿಮ್ಮದು ಗಣಿತ ವಿಜ್ಞಾನ ವಿಭಾಗ ಇದ್ದರೆ ಅದರ ಮೇಲೆ ಕ್ಲಿಕ್ ಮಾಡಿ, ಅಥವಾ ಸಮಾಜ ವಿಜ್ಞಾನ ವಿಭಾಗ ಇದ್ದರೆ ಇದನ್ನು ಕ್ಲಿಕ್ ಮಾಡಿರಿ. ಕೆಲವೊಬ್ಬರು 2 ತೆಗೆದುಕೊಳ್ಬೋದಾ ಅಂತ ಹೇಳ್ತಿದ್ರಿ. ಸೊ ಸಮಯ ಇರೋದೇ 6 ರಿಂದ 9 ಗಂಟೆ ಅವಧಿ ಒಳಗೆ. ಹಾಗೆ ಇದ್ಮೇಲೆ ಒಂದು ಟೆಸ್ಟನ್ನು ಕಂಪ್ಲೀಟ್ ಮಾಡಿ ನೀವು ತೆಗೆದುಕೊಳ್ಳಬಹುದು. ಅದು ನೀವು ಟೈಮ್ ಹೆಂಗೆ ಮ್ಯಾನೇಜ್ಮೆಂಟ್ ಮಾಡ್ತೀರಿ ಅದರ ಮೇಲೆ ಡಿಪೆಂಡ್. ಓಕೆ, ಸೊ ಸಮಾಜ ವಿಜ್ಞಾನ ವಿಭಾಗ ಏನಿದೆ ಅದರ ಮೇಲೆ ನೀವು ತೊಗೊಳ್ಳೋದಾದರೆ ಕ್ಲಿಕ್ ಮಾಡಿರಿ. ಈ ಥರ ಓಪನ್ ಆಗ್ತದೆ. ಈಗಾಗಲೇ ರಿಜಿಸ್ಟ್ರೇಷನ್ ಫಾರ್ಮ್ ತುಂಬಿರ್ತೀರಿ. ಓಕೆ, ಇನ್ನು ಕೆಳಗಡೆ ನೋಡಿ KRTT ಸಮಾಜ ವಿಜ್ಞಾನ 25/12/2024 6 ರಿಂದ 9 ಗಂಟೆ ಅನ್ನೋದು ಕಾಣ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಈ ಥರ ಕಾಣುತ್ತೆ. ಸ್ಟಾರ್ಟ್ ಅಂತ ಕೊಟ್ಟ ಮೇಲೆ ಏನಾಗ್ತದೆ, ಇಲ್ಲಿ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ಸ್ ಬರ್ತವೆ. ನೆಕ್ಸ್ಟ್ ಅಂತ ಕೊಟ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ, ನಿಮ್ಗೆ ಟೆಸ್ಟ್ ಓಪನ್ ಆಗುತ್ತೆ. ಈಗ ಇನ್ನೂ 6 ಗಂಟೆಗೆ ಕ್ಲಾಸ್ ಶೆಡ್ಯೂಲ್ ಆಗಿರೋದ್ರಿಂದ ಈ ಥರ ನಿಮ್ಗೆ ತೋರಿಸ್ತಾ ಇದೆ. ಆದರೆ ಆ ಸಮಯದೊಳಗೆ 6 ಗಂಟೆ ನಂತರ ನಿಮ್ಗೆ ಇಲ್ಲಿ ಕ್ವಶನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಹೇಗೆ ಕಾಣಿಸುತ್ತೆ, ನೀವು ಹೇಗೆ ಟೆಸ್ಟನ್ನು ತೆಗೆದುಕೊಳ್ಬೋದು ಅನ್ನೋದನ್ನ ಒಂದು ಇಲ್ಲಿ ಡೆಮೋ ಟೆಸ್ಟ್ ಇದೆ, ಅದನ್ನು ನಿಮ್ಗೆ ತೋರಿಸ್ತೇನೆ. ಈ ಥರ ಓಪನ್ ಮಾಡ್ತೀರಾ, ಸ್ಟಾರ್ಟ್ ಅಂತ ಕೊಡ್ತೀರಾ, ಇನ್ಸ್ಟ್ರಕ್ಷನ್ಸ್ ಬರ್ತದೆ ನೋಡ್ತೀರಾ. ಹೀಗೆ ಓಪನ್ ಆದ ತಕ್ಷಣ ಈ ಥರ ಕ್ವಶನ್ಸ್ ನಿಮಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೋಡ್ಬೋದು ಕ್ವಶನ್ ನಂಬರು, ಪ್ರಶ್ನೆ ಮತ್ತು 4 ಆಯ್ಕೆಗಳು. ಕೆಳಗಡೆ ಇಲ್ಲಿ ಮಾರ್ಕ್ ಫಾರ್ ರಿವ್ಯೂ ಆ್ಯಂಡ್ ನೆಕ್ಸ್ಟ್ ಅಂತ ಇರುತ್ತೆ. ಇನ್ನು ಪಕ್ಕದಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಏನಿದೆಯಲ್ಲ ಅದನ್ನು ನೀವು ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡ್ತಾ ಬನ್ನಿ ಸ್ನೇಹಿತರೆ. ನಿಮ್ಮ ಉತ್ತರಗಳು ಯಾವುದಿದೆ ಸರಿಯಾಗಿ ಪ್ರಶ್ನೆಗಳನ್ನು ಓದ್ಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಹಿಂಗೆ ಕೊಡ್ತಾ ಬನ್ನಿರಿ. ಓಕೆ, ಸೊ ಒಟ್ಟು 150 ಪ್ರಶ್ನೆಗಳಿದ್ದಾವೆ. ನಿಮ್ಮ ಸರಿಯಾದ ಉತ್ತರ ಯಾವುದು ಅನ್ನೋದನ್ನು ಹಿಂಗೆ ಟಿಕ್ ಮಾರ್ಕ್ ಮಾಡ್ತಾ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡ್ತಾ ಬರಬೇಕು. ಸಪೋಸ್ ನೀವು ಇಲ್ಲಿ ಒಂದು ಆಪ್ಷನ್ ಕ್ಲಿಕ್ ಮಾಡಿರ್ತೀರಿ, ಇದೆಲ್ಲ ಬೇರೆದು ಅಂತ ಬಂದಾಗ ಈ ಥರ ಕ್ಲಿಕ್ ಮಾಡ್ಕೋಬೋದು. ಅಥವಾ ಹಿಂದಿನ ಕ್ವಶನ್ಸ್ನ ಈ ಥರ ನೀವು ಸ್ಲೈಡ್ ಮಾಡೋದ್ರ ಮೂಲಕ ನೋಡ್ಕೊಳ್ಬಹುದು. ಇನ್ನು ಮೇಲ್ಗಡೆ 4 ಡಾಟ್ ಇದೆ ನೋಡಿರಿ, ನಂಬರ್ ಓಡ್ತಾ ಇದೆಲ್ಲ ಟೈಮು, ಅದ್ರ ಪಕ್ಕದಲ್ಲಿ 4 ಡಾಟು. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಎಷ್ಟು ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಿದ್ರಿ ಗ್ರೀನ್ ಆಗಿರ್ತದೆ, ಕ್ವಶನ್ ಆನ್ಸರ್ ಮಾಡಿಲ್ಲ ಅಂದ್ರೆ ರೆಡ್ ಇರ್ತದೆ. ಇದನ್ನು ನೋಡಿಕೊಂಡು 150 ಪ್ರಶ್ನೆಗಳಿಗೆ ನೀವು ಉತ್ತರಿಸಿದ ಮೇಲೆ ಸಬ್ಮಿಟ್ ಬಟನ್ ಕೊಡಬಹುದು. ಅಥವಾ ನೀವು ಸೀದಾ ಯಾವ ಕ್ವಶನ್ಸ್ಗೆ ಬೇಕೋ ಆ ಕ್ವಶನ್ಸ್ಗೆ ಡೈರೆಕ್ಟಾಗಿ ಇಲ್ಲಿಂದನೇ ಜಂಪ್ ಮಾಡ್ಕೋಬೋದು. ಹೌದಾ, ಹೀಗೆ. ಸೊ ಈಗ ನಾನು ನೋಡೋದಾದರೆ 146ನೇ ಕ್ವಶನ್ಗೆ ಬಂದೆ. ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡ್ತಾ ಬರ್ತೀನಿ. ಓಕೆ, ಇದು ಆದಮೇಲೆ 150ನೇ ಕ್ವಶನ್ಗೆ ಏನು ಮಾಡುತ್ತೆ, ಲಾಸ್ಟ್ ಕ್ವಶನ್ ಇರುತ್ತಲ್ಲ ಅಲ್ಲಿ ಸಬ್ಮಿಟ್ ಕೇಳುತ್ತದು. ಸೊ ನೀವು ಎಲ್ಲ 150 ಪ್ರಶ್ನೆಗಳನ್ನು ಫಿಲ್ ಮಾಡಿದಿರಿ ಅಂತ ಬಂದಾಗ 2.5 ಗಂಟೆ ಅವಧಿಯೊಳಗೆ ಇರುವಂಥದ್ದು ಟೆಸ್ಟು. ಲಾಸ್ಟಿಗೆ ಸಬ್ಮಿಟ್ ಬಟನ್ ಕೊಡಿ. ಸಬ್ಮಿಟ್ ಅಂತ ಕೊಟ್ಟಾದ್ಮೇಲೆ ಸಕ್ಸಸ್ಫುಲ್ಲಿ ಸಬ್ಮಿಟೆಡ್ ಅಂತ ಈ ಥರ ಒಂದು ಮೆಸೇಜ್ ಬರುತ್ತೆ. ಆಮೇಲೆ ನಾವು ರಿಸಲ್ಟ್ ಅನೌನ್ಸ್ ಮಾಡಿದ ಮೇಲೆ ನೀವು ನಿಮ್ಮ ರಿಸಲ್ಟನ್ನು ಕಾಣ್ಬೋದು. ಅದು ರಿಸಲ್ಟ್ ಹೆಂಗೆ ಕಾಣಿಸುತ್ತೆ ಮತ್ತು ಏನೆಲ್ಲ ಅಲ್ಲಿ ಇದನ್ನು ಸೊಲ್ಯೂಷನ್ ಏನಿರುತ್ತೆ ಅದನ್ನು ಕೂಡ ನೀವು ಗಮನಿಸ್ಕೋಬೋದು. ಅದು ನಿಮಗೆ ಹೇಗೆ ಕಾಣಿಸುತ್ತೆ ಅಂತಂದ್ರೆ ಇಲ್ಲಿ ಒಂದು ಟೆಸ್ಟ್ ಗಮನಿಸ್ಕೊಳ್ಳಿ. ಸೊ ಇವತ್ತು 6 ರಿಂದ 9 ಗಂಟೆ ಟೆಸ್ಟ್ ಮುಗಿದ ಮೇಲೆ ನೀವೇನು ಮಾಡ್ಬೋದು ಅಂದ್ರೆ ಈ ಒಂದು ರಿಸಲ್ಟನ್ನು ನೋಡ್ಕೋಬಹುದು. ಓಕೆ, ಸೊ ರಿಸಲ್ಟ್ ಹೆಂಗಿರ್ತದೆ ಅಂದ್ರೆ ಈ ಥರ ಸೊಲ್ಯೂಷನ್, ವ್ಯೂ ಸೊಲ್ಯೂಷನ್ ಅಂತ ಬರುತ್ತೆ. ಯಾರೆಲ್ಲ ರ್ಯಾಂಕ್ ಬಂದಿರ್ತಾರೆ ಅವ್ರ ಹೆಸರು ಕೂಡ ಇರ್ತದೆ. ವ್ಯೂ ಸೊಲ್ಯೂಷನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಸೊ ಅಲ್ಲಿ ನಿಮಗೆ ಏನಾಗುತ್ತೆ, ಪ್ರತಿಯೊಂದು ಪ್ರಶ್ನೆದ ಸರಿಯಾದ ಉತ್ತರ ಮತ್ತು ಕೆಳಗಡೆ ಅದರ ವಿವರಣೆ ಕಂಡುಬರುತ್ತೆ. ಸೊ 150 ಪ್ರಶ್ನೆಗಳದ್ದು ವಿವರಣೆನ ಲಾಸ್ಟಿಗೆ ಕೊನೆಗೆ ಟೆಸ್ಟ್ ಮುಗಿದು ಆದಮೇಲೆ ನಾವು ರಿಸಲ್ಟ್ ಅನೌನ್ಸ್ ಮಾಡಿದ ಮೇಲೆ ನಿಮ್ಗೆ ಈ ಥರ ಕಂಡುಬರುತ್ತೆ. ಸೊ ಇದನ್ನು ನೀವು ನೋಡ್ಕೋಬಹುದು. ಹಾಗಾದರೆ ಇವತ್ತು ಟೆಸ್ಟನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಆಲ್ ದ ಬೆಸ್ಟ್ ಎಲ್ರಿಗೂ. ಟೆಸ್ಟ್ ಮುಗಿದು ರಿಸಲ್ಟ್ ಅನೌನ್ಸ್ ಆದಮೇಲೆ ನೀವೆಲ್ಲ ಯಾವ ರ್ಯಾಂಕ್ ಬಂದಿರ್ತೀರಿ ಆ ರ್ಯಾಂಕ್ ವೈಸು ಸ್ಕಾಲರ್ಶಿಪ್ ನಿಮ್ಗೆ ಸಿಗುತ್ತೆ. ಈ TT ಬ್ಯಾಚ್ ಕೋರ್ಸು 27ನೇ ತಾರೀಕು ಆರಂಭಗೊಳ್ತಾ ಇದೆ. ಅಷ್ಟರೊಳಗಡೆ ನೀವೇನಪ್ಪ ಅಂದ್ರೆ ನಿಮ್ಮ ರ್ಯಾಂಕ್ ವೈಸ್ ಏನೆಲ್ಲ ಸ್ಕಾಲರ್ಶಿಪ್ ಅಮೌಂಟ್ ನಿಮಗೆ ಇರುತ್ತೆ ಅದಕ್ಕೆ ತಕ್ಕಂತೆ ನೀವೇನು ಮಾಡ್ಬೋದು, ಬ್ಯಾಚ್ ಕೋರ್ಸ್ಗೆ ಜಾಯ್ನ್ ಆಗಿ ಲೈವ್ ತರಗತಿಗಳನ್ನು ಕೇಳ್ಬೋದು. ಲೈವ್ ಮುಗಿದ್ಮೇಲೆ ರೆಕಾರ್ಡೆಡ್ ಕೂಡ ಇರ್ತದೆ. ಸೊ ಆಲ್ಮೋಸ್ಟು ಈ ಬ್ಯಾಚ್ ಕೋರ್ಸ್ ನಿಮಗೆ ಎಕ್ಸಾಮ್ ಮುಗಿಯೋ ತನಕನೂ ಕಂಪ್ಲೀಟ್ ಆಗಲಿ ಉಪಲಬ್ಧವಾಗ್ತದೆ. ಓಕೆ, 1 ವರ್ಷದ ತನಕನೂ. ಸೊ ಹಂಗಾಗಿ ಇದರ ಪ್ರಯೋಜನ ನೀವೆಲ್ಲರೂ ಪಡ್ಕೊಳ್ಳಿ. ಯಾರಿನ್ನೂ ಟೆಸ್ಟ್ಗೆ ಎನ್ರೋಲ್ ಮಾಡ್ಕೊಂಡಿಲ್ಲ ನಿಮ್ಮ ಸ್ನೇಹಿತರು ಅವ್ರಿಗೂ ಕೂಡ ತಿಳಿಸಿ. ಓಕೆ, ಥ್ಯಾಂಕ್ ಯು. ಎಲ್ರಿಗೂ ಧನ್ಯವಾದ ಸ್ನೇಹಿತರೆ.